ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಭೀಕರ ಹತ್ಯೆಗಳಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅದು ಕೂಡ ಡಬಲ್ ಮರ್ಡರ್. ಕತ್ತು ಕೊಯ್ದು ಅಕ್ಕ ತಂಗಿ ಇಬ್ಬರನ್ನ ಕೂಡ ಭೀಕರ ರೀತಿಯಲ್ಲಿ ಹತ್ಯೆ ಮಾಡಲಾಗಿದೆ. ಚಿಂತಾಮಣಿಯಲ್ಲಿ ಇಬ್ಬರು ಮಹಿಳೆಯರ ಶವ ಪತ್ತೆಯಾಗಿದೆ. ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಜೆಜೆ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಚಿಂತಾಮಣಿಯಲ್ಲಿ ರೇಷ್ಮಾ ಅಂತ 21 ವರ್ಷ ವಯಸ್ಸು, ಶಮ್ಮ 25 ವರ್ಷ ವಯಸ್ಸಿನ ಮಹಿಳೆಯರ ಸಾವು. ಮುಸ್ಲಿಂ ಧರ್ಮಕ್ಕೆ ಇಡೀ ಕುಟುಂಬ ಮತಾಂತರ ಆಗಿತ್ತು. ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಕೊಲೆಗೆ ಏನು ಮೋಟಿವ್ ಏನು ಅನ್ನೋದು ಗೊತ್ತಾಗಬೇಕು, ಮತ್ತು ಕೊಲೆ ಯಾರಿಂದ ಆಗಿದೆ, ಎಷ್ಟೊತ್ತಿಗಾಗಿದ್ದು, ಎಲ್ಲ ಮಾಹಿತಿಗಳು ಸಿಗಬೇಕಾಗತ್ತೆ. ಪ್ರತಿರೋಧವನ್ನು ಇಬ್ಬರು ತೋರಿಸ್ಲಿಲ್ವಾ? ಹಾಗಾದರೆ ಯಾರಾದರೂ ಒಬ್ಬರು ತೋರಿಸೋದಕ್ಕೆ ಪ್ರಯತ್ನ ಪಟ್ರಾ? ಅಕ್ಕಪಕ್ಕದ ಮನೆಯವರು ಯಾರಿಗೂ ಗಮನಕ್ಕೆ ಬರಲಿಲ್ವಾ ಇದು ಅನ್ನೋ ಎಲ್ಲ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಆಚೆ ಬರಬೇಕಾಗಿದೆ. ಸ್ಪಾಟ್ಗೆ ಪೊಲೀಸರು ವಿಸಿಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾವಿಗೂ ಮುಂಚೆ ಆಗಿದ್ದೇನೋ, ಯಾವ ಕಾರಣಕ್ಕೋಸ್ಕರ ಇಬ್ಬರ ಹತ್ಯೆ ಆಯಿತು ಅನ್ನೋದು ಕೂಡ ಬೆಳಕಿಗೆ ಬರಬೇಕಾಗಿದೆ. ಓಕೆ, ಕೊಲೆಯಾದ ಶಮ್ಮ ಪತಿಯಿಂದ ಈ ಭೀಕರ ಕೊಲೆ ನಡೆದಿರೋದ್ರ ಶಂಕೆ ಇದೆ. ಪತ್ನಿ ಹಾಗೂ ನಾದನಿಯ ಕತ್ತು ಕೊಯ್ದು ಆತನೇ ಕೊಲೆಗೈದಿರುವಂತಹ ಶಂಕೆ. ಇವರಿಬ್ಬರನ್ನ ಮುಗಿಸಿ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿರುವಂತಹ ಅನುಮಾನ ಕೂಡ ಇದೆ. ಗಾಂಜಾ ಮತ್ತಿನಲ್ಲಿ ಬಂದು ಪತ್ನಿ ಹಾಗೂ ನಾದಿನಿ ಮೇಲೆ ಹಾಗಾದರೆ ಕಟ್ಕೊಂಡ ಗಂಡಾನೇ ಪ್ರಹಾರವನ್ನು ನಡೆಸಿದ್ನ. ಇಲ್ಲೂ ಕೂಡ ರಾಕ್ಷಸನಾದ್ನ ಪತ್ನಿಯ ಪಾಲಿಗೆ ಮತ್ತು ನಾದಿನಿ ಪಾಲಿಗೆ ಅನ್ನೋದು ಗೊತ್ತಾಗಬೇಕಾಗಿದೆ. ಮಕ್ಕಳು ಇಲ್ವಂತೆ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಮುದುಕೃಷ್ಣ. ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿರೋದು ಮತ್ತು ಆರೋಪ ಅನುಮಾನಗಳಿರುವಂತಹ ವ್ಯಕ್ತಿ ಈಗ ಎಲ್ಲಿ ಅಂತ? ಮಮತಾ, ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಚಿಂತಾಮಣಿ ನಗರದ ಜೆಜೆ ಕಾಲೋನಿ ಅಂತ ಹೇಳಿ ಮನೆಯಲ್ಲಿ ಇಬ್ಬರು, ಅಂದ್ರೆ ಅಕ್ಕ ಏಜಾಜ್ ಅಂತೇಳಿ ಗಂಡ, ಮತ್ತೆ ರೇಷ್ಮಾ ಅಂತೇಳಿ ನಾದಿನಿ, ಮತ್ತೆ ಶಮ್ಮ ಅಂತ ಹೇಳ್ಬಿಟ್ಟು ಆತನ ಹೆಂಡತಿ, ಇಬ್ರು ಕೂಡ ಕತ್ತು ಕೊಯ್ದು ಕೊಲೆ ಮಾಡಲಾಗಿರುವಂತದ್ದು. ಮೇಲ್ನೋಟಕ್ಕೆ ಗಂಡ ಮನೆಯಲ್ಲಿಲ್ಲ, ಹಾಗಾಗಿ ಗಂಡನೇ ಈ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಅನ್ನೋಂತ ಅನುಮಾನ ಈಗ ಪೊಲೀಸರಿಗೂ ಮತ್ತೆ ಸಂಬಂಧಿಕರಿಗೂ ಕೂಡ ತಟ್ಟಿರೋದು. ಸಂಬಂಧಿಕರು ಕೊಟ್ಟಿರುವಂತಹ ಮಾಹಿತಿ ಮೇರೆಗೆ ಈಗ ಗಂಡ ಕೂಡ ಅಲ್ಲೆಲ್ಲ ಸಿಕ್ಕಿದ್ದಾನೆ, ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೆ ಈ ರೀತಿ ಮಾಡಿದ ಅನ್ನೋದು ಗೊತ್ತಾಗ್ತಿಲ್ಲ. ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ ಈತ ಗಾಂಜಾ ವ್ಯಸನಿ ಆಗಿದ್ದ, ಹಾಗಾಗಿ ಗಾಂಜಾ ಕುಡಿದ ಮತ್ತಿನಲ್ಲಿ ಈ ರೀತಿ ಕೊಲೆ ಮಾಡಿರಬಹುದು ಅಂತ ಅನುಮಾನಗಳನ್ನು ಕೂಡ ಈಗ ಪೊಲೀಸರ ಮುಂದೆ ಹೇಳಿಕೊಳ್ತಾ ಇರೋದು. ಹಾಗಾಗಿ ಚಿಂತಾಮಣಿ ನಗರ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಭೇಟಿ ಮಾಡಿದ್ದಾರೆ. ಬೆಳಗ್ಗೆ ಎದ್ದಾಗ ಬಾಗಿಲು ತಡೆದಾಗ ಯಾರು ಇರಲಿಲ್ಲ. ಸಂಬಂಧಿಕರು ಹೋಗಿ ನೋಡಿದಾಗ ಇಬ್ಬರು ಹೆಣ್ಮಕ್ಳು ಕೂಡ ಕತ್ತು ಕೊಯ್ದು ಕೊಲೆ ಆಗಿರುವಂತಹ ರೀತಿಯಲ್ಲಿ ಕಂಡು ಬಂದಿರುವಂತದ್ದು. ಹಾಗಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರು ಬಂದು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಶಕ್ಕೆ ಪಡೆದಿರುವಂತಹ ಆರೋಪಿ ಏಜಾಜ್ ಏನಿದೆ ಆತ ಇನ್ನೂ ಕೂಡ ಏನು ಬಾಯಿ ಬಿಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಆತನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಈಗ ಒಳಪಡಿಸಿದರೆ ಆತನೇ ಈಗ ಮಾಹಿತಿಯನ್ನ ಕೊಡಬೇಕಾಗಿರುವಂತದ್ದು. ಮಮತಾ, ಧನ್ಯವಾದ ಮುದುಕೃಷ್ಣ.